ಓಂ ನಮಃ ಶಿವಾಯ. ವೀಕ್ಷಕರೇ, ಇವತ್ತಿನ ವಿಷಯ ಸಿಂಹ ರಾಶಿಗೆ ಯುಗಾದಿ ನಂತರ ಹೇಗಿದೆ, ಯುಗಾದಿ ಭವಿಷ್ಯ ನೋಡಿ. 12 ರಾಶಿಗಳ ಭವಿಷ್ಯ ಯುಗಾದಿಯ ನಂತರ ಹೇಗಿದೆ ಅಂತ ತಿಳಿಸ್ತಾ ಇದ್ದೇವೆ. ಇವತ್ತಿನ ವಿಷಯ ಸಿಂಹ ರಾಶಿ. ಸಿಂಹ ರಾಶಿ ಅಂದ್ರೆ ಮಖ ನಕ್ಷತ್ರ, ಪೂರ್ವ ಪಾಲ್ಗುಣಿ ನಕ್ಷತ್ರ ನೋಡಿ. ಪೂರ್ವ ಪಾಲ್ಗುಣಿಗೆ ಮತ್ತೊಂದು ಹೆಸರಿದೆ, ಪುಬ್ಬ ನಕ್ಷತ್ರ ಅಂತ ಕರಿತೀವಿ. ಹುಬ್ಬಿ ಮಳೆ ಅಂತ ಕರಿತೀವಲ್ಲ, ಅದೇ ಇದು ಪೂರ್ವ ಪಾಲ್ಗುಣಿ ನಕ್ಷತ್ರ. ಉತ್ತರ ನಕ್ಷತ್ರದ 1ನೇ ಪಾದ. ಇಷ್ಟೂ ನಕ್ಷತ್ರದವರು ಸಿಂಹ ರಾಶಿಗೆ ಒಳಪಡ್ತಾರೆ. ಸಿಂಹ ರಾಶಿಗೆ ಧೈರ್ಯ ಬಹಳ ಇರುತ್ತೆ. ಇವ್ರಿಗೆ ಗುರುಬಲ ಹೇಗಿದೆಯಪ್ಪ ಅಂದ್ರೆ ನೋಡಿ, ಇನ್ನು 2 ತಿಂಗಳ ಕಾಲ, ಏಪ್ರಿಲ್ ಮತ್ತು ಮೇ, ಈ 2 ತಿಂಗಳ ಕಾಲ ಗುರುಬಲ ಅದ್ಭುತವಾಗಿದೆ. ಹಿಂದಿನ ವರ್ಷವೂ ಚೆನ್ನಾಗಿತ್ತು. ಈ ವರ್ಷದಲ್ಲಿ ಏಪ್ರಿಲ್ ಮತ್ತು ಮೇ ನಂತರ ಜೂನ್ 4 ಅಥವಾ 5ಕ್ಕೆ ಗುರು ಕಟಕ ರಾಶಿಗೆ ಪ್ರವೇಶ ಮಾಡ್ತಾನೆ. ಆಗ ಸಿಂಹ ರಾಶಿಗೆ ಗುರುಬಲ ಇರೋದಿಲ್ಲ. ಇನ್ನು 2 ತಿಂಗಳ ಕಾಲ ಒಳ್ಳೆ ಟೈಮ್ ಇದೆ. ಏನಾದ್ರೂ ಒಳ್ಳೆ ಕೆಲಸಗಳಿದ್ರೆ, ಮದುವೆ ಮಾಡ್ಕೊಳ್ಳೋದು ಅಥವಾ ಕಾರ್ ತಗೊಳೋದು, ಮನೆ ಕಟ್ಟೋದು, ಯಾವುದಾದ್ರೂ ವಿಶೇಷ ಕೆಲಸ ಇದ್ರೆ ಮಾಡ್ಕೋಬಹುದು. ಅದಾದ್ಮೇಲೆ ಏನಾಗತ್ತಪ್ಪ ಅಂದ್ರೆ 12ನೇ ಮನೆಗೆ ಗುರು ಹೋಗ್ತಾನೆ ನೋಡಿ. ಗುರು 12ನೇ ಮನೆಗೆ ಹೋಗ್ತಾನೆ. ದೇವತಾ ಕಾರ್ಯಗಳನ್ನು ಮಾಡ್ಲಿಕ್ಕೆ ಅದು ಒಳ್ಳೇದು. ವ್ಯಯ ಆಗ್ತಾ ಇರುತ್ತೆ, ವ್ಯಯ. ಒಳ್ಳೆ ಕೆಲಸಗಳಿಗೂ ವ್ಯಯ ಆಗ್ತಾ ಇರುತ್ತೆ. ಆ ಒಂದು ಟೈಮ್ನಲ್ಲಿ ವಿಶೇಷ ಕೆಲಸಗಳನ್ನ ಸ್ಟಾರ್ಟ್ ಮಾಡೋದು ಬೇಡ, ವ್ಯಯ ಹೆಚ್ಚಾಗ್ತದೆ ಅದರಿಂದ. ಆದ್ದರಿಂದ 12ನೇ ಮನೆಗೆ ಹೋದಾಗ ಗುರುಗಳ ಒಂದು ದೇವಸ್ಥಾನ ದರ್ಶನ ಅವೆಲ್ಲ ಮಾಡಿದ್ರೆ ತುಂಬಾ ಒಳ್ಳೆಯದು. ವ್ಯಯ ದೇವತಾ ಕಾರ್ಯಗಳಿಗೆ ಆಗ್ತಾ ಇರುತ್ತೆ, ಆದಷ್ಟು ಒಳ್ಳೆಯದು. ಇನ್ನು ನೋಡಪ್ಪ, ಜೂನ್ 5ರ ನಂತರ ಏನಾಗ್ತದೆ? ಗುರು ಕಟಕ ರಾಶಿಗೆ ಪ್ರವೇಶ ಮಾಡುದು ಒಂದಾದ್ರೆ, 8ನೇ ಮನೆಯಲ್ಲಿ ಶನಿದೇವರಿದ್ದಾರೆ. 8ನೇ ಮನೆ ಶನಿದೇವರು ಕೂಡ ಅಷ್ಟು ಒಳ್ಳೆಯದಲ್ಲ. ಮತ್ತು ಗುರು 12ನೇ ಮನೆಗೆ ಇರ್ತಾನೆ, ಅಂದ್ರೆ ಗುರುಬಲವೂ ಹೋಗ್ಬಿಡುತ್ತೆ. 8ನೇ ಮನೆಯಲ್ಲಿ ಶನಿದೇವರು ಅಷ್ಟಮ ಶನಿ ಅಂತ ಕರಿತೇವೆ. ಅಷ್ಟಮ ಶನಿಯೂ ಇದೆ, ಗುರುಬಲವೂ ಹೋಗುತ್ತದೆ. ಆವಾಗ ತುಂಬಾ ಸ್ವಲ್ಪ ಪ್ರಾಬ್ಲಮ್ ಇರೋ ಟೈಮ್ ಅಂತ ಕರಿಬೋದು, ತೊಂದರೆ ಇದ್ದ ಸಮಯ. ವಿಶೇಷವಾಗಿ ನೋಡಿ, ಅಮೇರಿಕದ ಅಧ್ಯಕ್ಷ ಕೂಡ ಸಿಂಹ ಲಗ್ನದಲ್ಲಿ ಹುಟ್ಟಿದ್ದಾರೆ. ಸಿಂಹ ರಾಶಿ ಅಂತ ಕೆಲಕಿನ ಸಿಂಹ ಲಗ್ನದಲ್ಲಿ ಹುಟ್ಟಿದ್ದಾರೆ. ಸಿಂಹ ಲಗ್ನ ತುಂಬಾ ಅಗ್ರೆಸಿವ್ ಆಗಿರುತ್ತೆ, ಸ್ಟ್ರಾಂಗ್ ಆಗಿರುತ್ತೆ. ಆ ಸಿಂಹ ಲಗ್ನದಲ್ಲಿ ಹುಟ್ಟಿದ್ದಾರಲ್ವಾ, ಇನ್ನು 2 ತಿಂಗಳ ಕಾಲ ಟೈಮ್ ಚೆನ್ನಾಗಿದೆ. 2 ತಿಂಗಳಿಗಿಂತ ಹೆಚ್ಚು ಯುದ್ಧ ಮುಂದುವರೆದ್ರೆ ಅಲ್ಲಿ ತೊಂದರೆ ಆಗ್ತದೆ. ನೋಡ್ಕೊಂತ ಇರಿ. ಡೊನಾಲ್ಡ್ ಟ್ರಂಪ್ ಅವರಿಗೆ ಸಿಂಹ ಲಗ್ನದ ಹುಟ್ಟಿದ್ದಾರೆ. ಜೂನ್ 5ರ ನಂತರ ಟೈಮ್ ಅಷ್ಟು ಚೆನ್ನಾಗಿಲ್ಲ. ಅಷ್ಟಮ ಶನಿಯೂ ಇದೆ, ಗುರು ಕೂಡ 12ನೇ ಮನೆಗೆ ಹೋಗ್ತಾನೆ. ಅವರಿಗೆ ಹಿನ್ನಡೆ, ತುಂಬಾ ಹಿನ್ನಡೆಗಳಾಗ್ತವೆ. 1-2 ಅಲ್ಲ, ಫುಲ್ 1 ವರ್ಷಗಳ ಕಾಲ ನೋಡಿ. ಅಷ್ಟಮ ಶನಿಯೂ ಇರುತ್ತದೆ. ಮುಂದಿನ ವರ್ಷ 2027 ಜೂನ್ ನಂತರ ಅದು ಬಿಡುಗಡೆ ಆಗ್ತದೆ. ಅಲ್ಲಿವರೆಗೂ ಗುರು ಕೂಡ ಅಲ್ಲಿರ್ತಾನೆ 12ನೇ ಮನೆಯಲ್ಲಿ. ಸೊ ಅಲ್ಲಿವರೆಗೂ ಸಿಂಹ ಲಗ್ನದವರಿಗೆ ಟೈಮ್ ಚೆನ್ನಾಗಿಲ್ಲ. ಅದಾದ ನಂತರ ಅಂದ್ರೆ 2027 ಜೂನ್, ಹೆಚ್ಚು ಕಡಿಮೆ ಜೂನ್ ನಂತರ ಟೈಮ್ ತುಂಬಾ ಚೆನ್ನಾಗಿ ಬರುತ್ತದೆ. ಅಲ್ಲಿವರೆಗೂ ನೀವು ಏನ್ ಮಾಡ್ಬೇಕಂದ್ರೆ 2 ಕೆಲಸಗಳನ್ನ ಮಾಡಬೇಕು. ಗುರುಬಲಕ್ಕಾಗಿ ಅಥವಾ ಗುರುವಿನ ಆಶೀರ್ವಾದಕ್ಕಾಗಿ ಗುರುಗಳ ದೇವಸ್ಥಾನಕ್ಕೆ ಹೋಗಿ, ಸಾಧ್ಯವಾದರೆ ಕಡಲೆಕಾಳು ದಾನ ಮಾಡಿ, ಲಡ್ಡು, ಹಳದಿ ಇರುವುದು ನೋಡಿ, ಎಲ್ಲ ಹಳದಿಗೆ ಕಾರಕತ್ವ ನೋಡಿ. ಚಿನ್ನಕ್ಕೂ ಕೂಡ ಗುರುವೇ ಕಾರಕತ್ವ. ಹಾಗೆಯೇ ಹಳದಿ ಬಟ್ಟೆಯನ್ನಾದ್ರೂ ದಾನ ಮಾಡಿ. ಹೀಗೆ ಈ ಎಲ್ಲ ದಾನಗಳಿಂದ ಗುರುವಿನ ಆಶೀರ್ವಾದ ನೀವು ಪಡೆಯಬಹುದು. ಏನಾದರೂ ತೊಂದರೆ ಆಗದಿದ್ರೆ ತಪ್ಪಿಸಿಕೊಳ್ಳಬಹುದು. ಹಾಗೆಯೇ 8ನೇ ಮನೆಯಲ್ಲಿ ಶನಿದೇವರು ಈಗಲೂ ಕೂಡ ಇದ್ದಾರೆ. ಇನ್ನೂ 1 ವರ್ಷದ 2-3 ತಿಂಗಳ ಕಾಲ ಅಲ್ಲೇ ಇರ್ತಾರೆ. ಆದ್ದರಿಂದ ಶನಿದೇವರಿಗೂ ಕೂಡ ಕಪ್ಪು ಎಳ್ಳು ದಾನ ಮಾಡ್ರಿ.
ಅನಾಥಾಶ್ರಮಗಳಲ್ಲಿ, ವಿಶೇಷವಾಗಿ ಅನಾಥಾಶ್ರಮಗಳಲ್ಲಿ, ವೃದ್ಧಾಶ್ರಮಗಳಲ್ಲಿ ಪುಳಿಯೋಗರೆ ದಾನ ಮಾಡಿ. ಇದರಿಂದ ಬಹಳ ಒಳ್ಳೆಯದಾಗ್ತದೆ. ಮತ್ತೆ ಹೇಳ್ತೇನೆ, ಸಾಕಷ್ಟು ಸಾರಿ ವಿಡಿಯೋಗಳಲ್ಲಿ ಹೇಳಿದ್ದೇನೆ, ಅನಾಥಾಶ್ರಮಗಳಲ್ಲಿ, ವೃದ್ಧಾಶ್ರಮಗಳಲ್ಲಿ ಪುಳಿಯೋಗರೆ ದಾನ ಮಾಡಿ, ಕಪ್ಪು ಬಟ್ಟೆ ದಾನ ಮಾಡಿ. ಇದರಿಂದ ಶನಿದೇವರು ಹೆಚ್ಚು ತೊಂದರೆಯನ್ನು ಕೊಡೋದಿಲ್ಲ. ಇನ್ನು 2 ತಿಂಗಳ ಕಾಲ ಸಿಂಹ ರಾಶಿಯವರಿಗೆ ಗುರುಬಲ ಇದೆ. ಅಷ್ಟರೊಳಗೆ ಏನಾದರೂ ಒಳ್ಳೆ ಕೆಲಸ ಇದ್ರೆ ಮಾಡ್ಕೊಳ್ಳಿ. ತದನಂತರ ನೋಡಿ, ನಾವು ಹೇಳಿದ ಒಂದು ರೆಮಿಡಿಗಳನ್ನು, ಪರಿಹಾರಗಳನ್ನು ಪಾಲಿಸಿ, ಒಳ್ಳೆಯದಾಗ್ತದೆ. ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ಆಶೀರ್ವಾದ ಮಾಡಿದ್ದೀರಾ. ಯಾರಾದರೂ ಏನಾದರೂ ತೊಂದರೆ ಇದ್ದರೂ ಕೂಡ ನಮಗೆ ಕರೆ ಮಾಡಬಹುದು. ಅದರಲ್ಲೂ ಕೂಡ ವಾಮಾಚಾರ, ಪ್ರಯೋಗ ದೋಷಗಳು, ಭಾನಾಮತಿ, ಈ ರೀತಿ ಏನಾದರೂ ಪ್ರಯೋಗಗಳಾಗಿದ್ದರೆ, ಅದರ ತೊಂದರೆಗೆ ಒಳಪಟ್ಟಿದ್ರೆ ನೀವು ನಮಗೆ ಕರೆ ಮಾಡಬಹುದು. ಸಾಕಷ್ಟು ಜನ ಕರೆ ಮಾಡಿದ್ದಾರೆ. ಅವರು ಏನು ವಾಮಾಚಾರ ಪ್ರಯೋಗದ ದೋಷ ಕಡಿಮೆ ಆಗಿದೆ, ಕಡಿಮೆ ಆದಮೇಲೂ ಕೂಡ ತಿಳಿಸಿದ್ದಾರೆ, ಗುರುಗಳೇ ನಮ್ಗೆ ಚಲೋ ಆಗ್ತಾ ಇದೆ, ನಮ್ಮ ತೊಂದರೆ ಕಡಿಮೆ ಆಗಿದೆ ಅಂತ ಎಲ್ಲ ತಿಳಿಸಿದ್ದಾರೆ. ನೀವುಗಳು ಕೂಡ ಕರೆ ಮಾಡಬಹುದು, ನಾವು ಸಲಹೆ ನೀಡ್ತೇವೆ. ಶುಭವಾಗಲಿ.